ಅದರ ಜೊತೆಗೇನೆ ಅಮಿತ್ ಶಾ ಕೂಡ ಈಗ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘಟನೆ ನಡೆದಂಥ ಸ್ಥಳಕ್ಕೆ ಬಂದಿದ್ದಾರೆ. ವಿಮಾನದ ಒಂದು ಭಾಗ ಇನ್ನೂ ಕೂಡ ಆ ಬಿಲ್ಡಿಂಗ್ ಮೇಲೇನೇ ಇದೆ. ಅದನ್ನೆಲ್ಲ ಖುದ್ದು ಅವರು ಅವಲೋಕಿಸ್ತಾ ಇದ್ದಾರೆ. ಗುಜರಾತ್ನ CM ಕೂಡ ಇದ್ದಾರೆ, ಭೂಪೇಂದ್ರ ಪಟೇಲ್. ಅವರು ಕೂಡ ಅಮಿತ್ ಶಾ ಅವರ ಪಕ್ಕದಲ್ಲೇ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿರುವಂಥ ಸೇನೆಗೆ ಸಂಬಂಧಪಟ್ಟ ಹಾಗಿನ ಕೆಲ ಅಧಿಕಾರಿಗಳು ಏನಾಯಿತು ದುರಂತ ಅನ್ನುವಂಥದ್ದನ್ನು ವಿವರಿಸಿ ಹೇಳ್ತಾ ಇದ್ದಾರೆ. ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದಾರೆ. CM ಭೂಪೇಂದ್ರ ಪಟೇಲ್ ಸೇರಿದ ಹಾಗೆ ಅಮಿತ್ ಶಾ ಅಲ್ಲಿ ಏನಾಯಿತು ಅನ್ನುವಂಥದ್ದನ್ನ ಮೇಲೆ ಕೆಳಗೆ ನೋಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಸಹಜವಾಗಿ ಅವರಿಗೂ ಕೂಡ ಅಚ್ಚರಿ ಇದು, ಹೇಗೆ ಇಂಥದ್ದೊಂದು ದುರಂತ ಸಂಭವಿಸಿತು ಅನ್ನುವಂಥ ಸಂಗತಿ. ಘಟನಾ ಆಮೇಲೆ ಅಲ್ಲಿ ವಿಮಾನಯಾನ ಇಲಾಖೆಗೆ ಸಂಬಂಧಪಟ್ಟ ಹಾಗಿನ ಸಚಿವರು ಕೂಡ ಇದ್ದಾರೆ. ಅದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಹೀಗೆ ಎಲ್ಲರೂ ಈ ಘಟನಾ ಸ್ಥಳಕ್ಕೆ ಬಂದು ಸನ್ನಿವೇಶ ಸಂಗತಿ ಏನಾಗಿದೆ ಅನ್ನುವಂಥದ್ದನ್ನು ಅವಲೋಕಿಸ್ತಾ ಇದ್ದಾರೆ.